ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಚಿದಾನಂದ ಪಟ್ಗಾರ್. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದವ್ರು ಉಳಿತಾರ ಅನ್ನೋ ಹಾಡನ್ನ ತಾವು ಕೇಳಿರ್ತೀರಿ. ಹಾಲು ಅಂದರೆ ಕ್ಷೀರ ಕ್ರಾಂತಿಯ ಜನಕ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಸಕ್ಸಸ್ಫುಲ್ ಸ್ಟೋರಿಯನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ. ಬ್ರಿಟಿಷರು ತಮ್ಮ ಮುಂದೆ ಬ್ರಿಟನ್ನಿನ ಗಟಾರದ ನೀರು ನಿಮ್ಮ ದೇಶದ ಬಾಂಬೆಯ ಹಾಲಿಗಿಂತ ಶ್ರೇಷ್ಠ ಅಂದ್ರೆ ಏನ್ ಮಾಡ್ತೀರಿ? ಸಿಟ್ಟು ಬರತ್ತಲ್ವಾ? ಎಷ್ಟು ಸಿಟ್ಟು ಬರುತ್ತೆ? ಆ ಬ್ರಿಟಿಷರ ಹಲ್ಲನ್ನು ಉದುರಿಸುವ ಎನ್ನುವಷ್ಟು ಸಿಟ್ಟು ಬರುತ್ತೆ. ಇದೇ ಟೀಕೆಯನ್ನ ಕೇಳಿದವರು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು. ಇವರು ಭಾರತದಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು ಪಡೆದು ಅಮೆರಿಕದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ. ಸರ್ಕಾರಿ ಉದ್ಯೋಗ ಸಿಗತ್ತೆ, ಸುಖವಾದ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಈ ಟೀಕೆ, ಬ್ರಿಟನ್ನಿನ ಗಟಾರದ ನೀರು ಬಾಂಬೆಯ ಹಾಲಿಗಿಂತ ಮೇಲು ಎನ್ನುವ ಟೀಕೆ ಇವರನ್ನ ಬಡಿದೆಬ್ಬಿಸುತ್ತೆ. ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ. ಗುಜರಾತಿನ ಕೈರಾ ಜಿಲ್ಲಾ ಸಹಕಾರಿ ಡೈರಿಯಲ್ಲಿ ಸೇರ್ಕೊಳ್ತಾರೆ. ಆ ಡೈರಿ ಖಾಸಗಿ ಸಂಸ್ಥೆಯ ಪೈಪೋಟಿಯಲ್ಲಿ ಕಷ್ಟವನ್ನ ಎದುರಿಸ್ತಾ ಇರುತ್ತೆ. ಹೊಸ ತಂತ್ರಜ್ಞಾನವನ್ನ ಅಳವಡಿಸ್ತಾರೆ. ಹಾಲು ಮತ್ತು ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟವನ್ನ ಹೆಚ್ಚಿಸ್ತಾರೆ. ಇದರ ಜೊತೆಗೆ ಗಿಣ್ಣು, ಬೆಣ್ಣೆ, ಐಸ್ ಕ್ರೀಮ್ ಮುಂತಾದ ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ಪ್ರಾರಂಭಿಸುತ್ತಾರೆ ವರ್ಗೀಸ್ ಕುರಿಯನ್ ಅವರು. ತುಂಬಾ ಪ್ರಖ್ಯಾತಿ ಹೊಂದುತ್ತೆ. ನಮ್ಮ ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಸಹ ಇದರ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತೆ. ಅದು ಯಾವುದು ಗೊತ್ತಾ? ಅಮೂಲ್. ಇದು ವರ್ಗೀಸ್ ಕುರಿಯನ್ ಅವರ ಕಾರ್ಯವೈಖರಿ. ಹಾಗಾದ್ರೆ ಇದು ಹೇಗೆ ಸಾಧ್ಯವಾಯಿತು? ಒಂದು ಟೀಕೆ. ನಂತರ ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡುವಂತ ರಾಷ್ಟ್ರವಾಗತ್ತೆ. ಇವರಿಗೆ ಪದ್ಮ ವಿಭೂಷಣ, ಕೃಷಿ ರತ್ನ, ಮ್ಯಾಗೆಸೆ ಮುಂತಾದ ಪ್ರಶಸ್ತಿಗಳು ಅರಸಿ ಬರ್ತವೆ. ಒಂದು ಟೀಕೆ ಇವರನ್ನು ಈ ಸಾಧನೆಯ ಹಂತಕ್ಕೆ ತಲುಪಿಸುತ್ತೆ. ಇವರು ಕ್ಷೀರ ಕ್ರಾಂತಿಯ ಜನಕರಾಗ್ತಾರೆ. ಇವರ ಈ ಸಕ್ಸಸ್ಫುಲ್ ಸ್ಟೋರಿಗೆ ಸಣ್ಣ ಬ್ರೇಕ್ ತೆಗೆದುಕೊಳ್ತೇನೆ. ಆತ್ಮೀಯರೇ, ನಮಗೂ ಅಷ್ಟೇ ಕುಲ, ಜಾತಿ, ಧರ್ಮ, ಗೋತ್ರ, ಬಣ್ಣ, ಹೆಣ್ಣು, ಗಂಡು ಎಂದು ಹೀಗಳೆಯಬಹುದು. ಡೋಂಟ್ ವರಿ ಮಾಡಬೇಡಿ, ಕನ್ಫ್ಯೂಸ್ ಆಗಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಅತ್ಯಮೂಲ್ಯ ಸಾಧನೆ ಮಾಡೋದರ ಮೂಲಕ ಹೀಗಳೆದವರು ಮೂಗಿನ ಮೇಲೆ ಬೆರಳಿಡುವಂತೆ ಮಾಡಬೇಕು ಅಂತ ಹೇಳ್ತಾ, ಬಹಳ ಚಂದ ಐತಿ ಬದುಕು ಭಾಗ 21 ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಭಾರತ ಮಾತಾ.